ಒಂದು ಹಳ್ಳಿಯಲ್ಲಿ ರಾಹುಲ್ ಮತ್ತು ಕಾವ್ಯ ಎಂಬ ಇಬ್ಬರು ಯುವಕರು ವಾಸಿಸುತ್ತಿದ್ದರು. ಇಬ್ಬರೂ ಬೇರೆ ಬೇರೆ ಜಾತಿಗೆ ಸೇರಿದವರು. ಒಂದು ದಿನ ಹಳ್ಳಿಯ ಮಾರುಕಟ್ಟೆಯಲ್ಲಿ ಇಬ್ಬರಿಗೂ ಪರಿಚಯವಾಯಿತು. ತರಕಾರಿ ಕೊಳ್ಳಲು ಬಂದ ಕಾವ್ಯಳನ್ನು ನೋಡಿದ ರಾಹುಲ್ಗೆ ಅವಳ ಸರಳತೆ ಇಷ್ಟವಾಯಿತು. ದಿನಗಳು ಕಳೆದಂತೆ ಅವರ ಸ್ನೇಹ ಪ್ರೀತಿಯಾಗಿ ಬದಲಾಯಿತು. ಒಂದು ದಿನ ಇಬ್ಬರೂ ಸೈಕಲ್ನಲ್ಲಿ ಸುಂದರವಾದ ದೇವಾಲಯಕ್ಕೆ ಹೋದರು. ದೇವರ ದರ್ಶನ ಮಾಡಿ ಸಂತೋಷದಿಂದ ದೇವಾಲಯದ ಆವರಣದಲ್ಲಿ ನೃತ್ಯ ಮಾಡಿದರು. ಆ ಕ್ಷಣ ಅವರ ಜೀವನದ ಅತ್ಯಂತ ಸಂತೋಷದ ದಿನವಾಗಿತ್ತು. ಆದರೆ ಅವರ ಪ್ರೀತಿಗೆ ಎರಡೂ ಕುಟುಂಬಗಳ ಒಪ್ಪಿಗೆ ಇರಲಿಲ್ಲ. ಬೇರೆ ಜಾತಿಯ ಹುಡುಗಿಯನ್ನು ಮದುವೆಯಾಗಬೇಡ ಎಂದು ಮನೆಯವರು ವಿರೋಧಿಸಿದರು. ಆದರೂ ರಾಹುಲ್ ಮತ್ತು ಕಾವ್ಯ ಒಬ್ಬರನ್ನೊಬ್ಬರು ನಂಬಿ ಮದುವೆಯಾದರು. ಕೆಲವು ಸಮಯದ ನಂತರ ಅವರಿಗೆ ಒಂದು ಮುದ್ದಾದ ಹೆಣ್ಣು ಮಗು ಹುಟ್ಟಿತು. ಕಾವ್ಯ ತುಂಬಾ ಸಂತೋಷಪಟ್ಟಳು. ಆದರೆ ರಾಹುಲ್ನ ಮನೆಯವರ ಮುಖದಲ್ಲಿ ಸಂತೋಷ ಕಾಣಲಿಲ್ಲ. ಮೊದಲ ಮಗು ಹೆಣ್ಣು ಆಯಿತು. ಪರವಾಗಿಲ್ಲ ಎಂದು ಅವರು ಹೇಳಿದರು. ಮತ್ತೆ ಕೆಲವು ವರ್ಷಗಳ ನಂತರ ಅವರಿಗೆ ಎರಡನೇ ಮಗುವು ಹೆಣ್ಣು ಮಗುವೇ ಆಯಿತು. ಈ ಬಾರಿ ಮನೆಯವರು ತುಂಬಾ ಬೇಸರಗೊಂಡರು. ನಮಗೆ ವಂಶ ಮುಂದುವರಿಸಲು ಗಂಡು ಮಗು ಬೇಕು. ಎರಡು ಹೆಣ್ಣು ಮಕ್ಕಳಾದ ಮೇಲೆ ಏನು ಪ್ರಯೋಜನ ಎಂದು ಕಾವ್ಯಳನ್ನು ನೋಯಿಸುವ ಮಾತುಗಳನ್ನು ಆಡತೊಡಗಿದರು. ಒಂದು ದಿನ ರಾಹುಲ್ನ ತಂದೆ ತಾಯಿ ಅವನಿಗೆ ಹೇಳಿದರು, ಈ ಹೆಂಡತಿಯನ್ನು ಬಿಟ್ಟುಬಿಡು. ನಾವು ನಿನಗೆ ಇನ್ನೊಬ್ಬ ಹುಡುಗಿಯನ್ನು ಹುಡುಕಿ ಮದುವೆ ಮಾಡಿಸುತ್ತೇವೆ. ನಮಗೆ ಗಂಡು ಮಗು ಬೇಕು. ರಾಹುಲ್ ಮೊದಲು ಇದಕ್ಕೆ ವಿರೋಧಿಸಿದ. ಆದರೆ ಮನೆಯವರ ಒತ್ತಡ ಮತ್ತು ಸಮಾಜದ ಮಾತುಗಳಿಂದ ಅವನ ಮನಸ್ಸು ಬದಲಾಗತೊಡಗಿತು. ನಂತರ ಅವನು ರಹಸ್ಯವಾಗಿ ಇನ್ನೊಬ್ಬ ಹುಡುಗಿಯನ್ನು ಹುಡುಕಲು ಪ್ರಾರಂಭಿಸಿದನು. ಇದನ್ನು ತಿಳಿದ ಕಾವ್ಯಳ ಹೃದಯ ಒಡೆದು ಹೋಯಿತು. ಒಂದು ಕಾಲದಲ್ಲಿ ತನ್ನ ಜೊತೆ ಸೈಕಲ್ನಲ್ಲಿ ದೇವಾಲಯಕ್ಕೆ ಹೋಗಿ ಸಂತೋಷದಿಂದ ನೃತ್ಯ ಮಾಡಿದ ಅದೇ ರಾಹುಲ್ ಇಂದು ತನ್ನನ್ನು ತನ್ನ ಇಬ್ಬರು ಮುದ್ದಾದ ಹೆಣ್ಣು ಮಕ್ಕಳನ್ನು ಬಿಟ್ಟು ಹೋಗಲು ಯೋಚಿಸುತ್ತಿದ್ದಾನೆ. ಕಾವ್ಯ ತನ್ನ ಗಂಡನ ಮುಂದೆ ನಿಂತು ಕಣ್ಣೀರಿನಿಂದ ಕೇಳಿದಳು, ನಮ್ಮ ಮಕ್ಕಳು ಹೆಣ್ಣು ಮಕ್ಕಳಾಗಿ ಹುಟ್ಟಿದ್ದು ಅವರ ತಪ್ಪೇ? ನಾನು ನಿನ್ನನ್ನು ಪ್ರೀತಿಸಿ ಮದುವೆಯಾದದ್ದು ನನ್ನ ತಪ್ಪೇ? ಒಂದು ಕಾಲದಲ್ಲಿ ನನ್ನ ಕೈ ಹಿಡಿದ ನೀನು ಇಂದು ನನ್ನ ಕೈ ಬಿಡಲು ಹೇಗೆ ಸಾಧ್ಯ? ರಾಹುಲ್ ಮೌನವಾಗಿ ನಿಂತನು. ಅವನ ಎದುರು ಅವನ ಇಬ್ಬರು ಪುಟ್ಟ ಹೆಣ್ಣು ಮಕ್ಕಳು ಆಟವಾಡುತ್ತಿದ್ದರು. ಅವರ ಪ್ರೀತಿಗಿಂತ ಗಂಡು ಮಗು ಬೇಕು ಎಂಬ ಆಸೆ ದೊಡ್ಡದಾಗುತ್ತದೆಯೇ? ರಾಹುಲ್ ತನ್ನ ಕುಟುಂಬವನ್ನು ಉಳಿಸಿಕೊಳ್ಳುತ್ತಾನಾ? ಅಥವಾ ಇನ್ನೊಬ್ಬ ಹುಡುಗಿಗಾಗಿ ತನ್ನ ಹೆಂಡತಿ ಮತ್ತು ಮಕ್ಕಳನ್ನು ಬಿಟ್ಟು ಹೋಗುತ್ತಾನಾ?